ಕಾಯಕವೇ ಕೈಲಾಸ, ಇದ್ರ ಬಗ್ಗೆ ಗೊತ್ತೇನ್ರಿ ನಿಮಗೆ ರೂಪಾಲಿ ಅವರೇ? ಕೈಲಾಸ ಗೊತ್ತು. ಕಾಯಕ ಅಂದ್ರೆ ದ್ರಾಕ್ಷಿ ಅವರೇ? ಕಾಯಕವೇ ಕೈಲಾಸ, ಇದ್ರ ಬಗ್ಗೆ ನಿಮಗೆ ಗೊತ್ತೇನ್ರಿ ರೂಪಾಲಿ ಅವರೇ? ಕೈಲಾಸ ಗೊತ್ತ್ರಿ. ಕಾಯಕ ಅಂದ್ರೆ ಏನ್ರಿ ರುದ್ರಾಕ್ಷಿ ಅವರೇ? ಕಾಯಕವೇ ಕೈಲಾಸ ಅಂದ್ರೆ ನಿಮ್ ಕೆಲಸದಲ್ಲೇನೆ ಭಗವಂತನ ಹುಡಿಕೊಳ್ಳೋದು ಅಂತ. ಹಂಗಂದ್ರೆ ಏನ್ರಿ? ಇದು ನಮ್ಮೊಬ್ಬರು ಶರಣರು ಬಹಳ ಚಂದಂಗೆ ಹೇಳ್ತಾರ, ಬಾಪು ಲದ್ದೆ ಸೋಮ ಅಂತ ಹೇಳಿ. ಆವ ಕಾಯಕವಾದಳು ಸ್ವಕಾಯಕವು ಮಾಡಿ ಗುರು ಲಿಂಗ ಜಂಗಮದ ಮುಂದಿಟ್ಟು ಒಕ್ಕದ್ದು ಹಾರೈಸಿ ಬಿಕ್ಕದ್ದು ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಹೊರಳು ಜೀವ ಹೋದಡೆ ಸಾಯಿ ಅದಕ್ಕೆ ದೇವರ ಹಂಗೆ ಕೈ ಬಾಪು ಲದ್ದೆ ಸೋಮ. ಅಬ್ಬ, ಅವನ್ ಧೈರ್ಯ ನೋಡ್ರಿ. ಬೇನೆ ಬಂದ್ರೆ ಬರಲು ಜೀವ ಹೋದಡೆ ಸಾಯಿ, ಇದಕ್ಕೂ ದೇವರ ಹಂಗೂ ಬೇಡ ಅಂತಾನಪ್ಪ. ಯಾವ ಕೆಲಸ ಆದ್ರೂ ಸರಿ ಅದು ಶ್ರದ್ಧೆಯಿಂದ ಮಾಡಬೇಕು ಅಂತ. ಒಬ್ಬ ಹುಲ್ಲಿನ ಹೊರೆ ಹೊರುವ ಕಾಯಕ ಶರಣ ಸೋಮಯ್ಯ ಈ ಮಾತು ಹೇಳ್ತಾನ ಅಂದ್ರೆ ಎಂತ ಗ್ರೇಟ್ನೆಸ್ ರೀ ಇದು. ಮತ್ತು ಇಂಥದೇ ಒಂದು ವಚನದಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಹಶು ಆದ್ರೆ ಭಿಕ್ಷಾಣ್ಗಳು ಉಂಟು, ಮಲಗಲಿಕ್ಕೆ ದೇವಾಲಯಗಳು ಉಂಟು, ನೀರಡಿಸಿದ್ರೆ ಕೆರೆ ಬಾವಿಗಳು ಉಂಟು, ಸಾಂಗತಿಯಾಗಿ ಆ ಮಹಾದೇವನೇ ಉಂಟು, ಯಾತಕ್ಕಾಗಿ ಅಂಜಬೇಕು ಅಂತಕಿ. ಹೌದ್ರಿ, ನಮ್ಮ ಈ ಶರಣರು ಈಗಿನ ಮಾಡರ್ನ್ ಸಮಾಜಕ್ಕಿಂತನೂ ಬಹಳ ಪ್ರೋಗ್ರೆಸಿವ್ ಇದ್ರಿ. ಹೌದ್ರಿ, ಹೆಣ್ಣು ಗಂಡು ಮೇಲು ಕೀಳು ಜಾತಿ ವಿಜಾತಿ ಸೂತಕ ಮಡಿ ಮೈಲಿಗೆ ಮತ್ತು ಅಂಧವಿಶ್ವಾಸ ಇದು ಎಲ್ಲವನ್ನು ಮೀರಿ ನಿಂತವರಿದ್ರಿ ನಮ್ಮ ಶರಣರು. ಹೌದ್ರಿ, ಅಲ್ಲ $1,000,000 ಸಂಪಾದನೆ ಮಾಡೋದು ಅಷ್ಟ ಗೊತ್ತಿದ್ದು ನಮಗ ಇವತ್ತು ಶೂನ್ಯ ಸಂಪಾದನೆ ಹೆಂಗ್ ಮಾಡೋದು ಅಂತ ಹೇಳಿ ನಮ್ಮ 16 ವರ್ಷದ ಶರಣೆ ಅಕ್ಕ ಮಹಾದೇವಿಯಿಂದ ತಿಳ್ಕೊಳ್ಳೋದು ಬರೀ. ಕರೆಕ್ಟ್ ರೀ. ಶೂನ್ಯ ಅಂದ್ರ ಏನೂ ಇಲ್ಲ ಅಂತಲ್ಲ, $1,000,000ಗಿಂತ ಮಿಗಿಲಾದ್ದು ಎಲ್ಲಾನು ಒಳಗೊಂಡಿದ್ದು ಅಂತ. ಇನ್ ನಾಟಕ ಕಡೆ ಹೋಗೋಣ್ರಿ. ಆಯ್ತು. 12ನೇ ಶತಮಾನ ಅನುಭವ ಮಂಟಪ, ಕಾಯಕವೇ ಕೈಲಾಸ.
ನಮ್ಮ ಶರಣರು ರಚಿಸಿದ ಸಾತ್ವಿಕ ಸಮಾಜ, ಯೋಚಿಸಲಾಗದ ಆದರ್ಶ ಮಾರ್ಗ, ನಿಜಕ್ಕೂ ಅನುಭವ ಮಂಟಪ. ಹೌದು, ಇಂದು ಅನುಭವ ಮಂಟಪದಲ್ಲಿ ಶರಣರು ಶರಣೆಯರು ಕಿಕ್ಕಿರಿದು ನೆರೆದಿದ್ದಾರೆ. 16 ವರ್ಷದ ವೀರ ವೈರಾಗ್ಯ ವನಿತೆ ಅಕ್ಕ ಮಹಾದೇವಿ ಕಲ್ಯಾಣದ ಕಡೆಗೆ ಬರುತ್ತಿದ್ದಾಳೆ. ಕಾಮುಕ ರಾಜನ ಕುಹಕ ಪ್ರಯತ್ನನ ವಿಫಲಗೊಳಿಸಿ ಎಲ್ಲ ಹಂಗನ್ನು ತೊರೆದು ಶಿವ ಸಾಕ್ಷಾತ್ಕಾರಕ್ಕಾಗಿ ಶಿವಶರಣ ದರ್ಶನಕ್ಕೆ ಕಲ್ಯಾಣಕ್ಕೆ ಬರುತ್ತಿದ್ದಾಳೆ. ಸಮಾಜದ ಕಟ್ಟಳೆಗಳಿಗೆ ಹೆದರದ ಹದಿ ಹರೆಯದ ನಾರಿ ಇವಳು. ಚನ್ನಮಲ್ಲಿಕಾರ್ಜುನನೇ ಗಂಡನೆಂದು ತಪ್ಪಿಸಿದ ಬಾಲ ಇವಳು. ಶಕ್ತಿ ಸ್ವರೂಪಿಣಿ ಮಹಾದೇವಿ ಇಂದು ಬಸವನ ನಕ್ಷತ್ರ ಕಲ್ಯಾಣವನ್ನು ಬೆಳಗಲು ಬರುತ್ತಿದ್ದಾಳೆ. ಬನ್ನಿ, ಮುಂದಿನ ಅಂಕ ಅಲ್ಲಮ ಪ್ರಭು ಹಾಗೂ ಮಹಾದೇವಿಯರ ಸಂಭಾಷಣೆ. ಕೌಶಿಕರಾಜನ ಪತ್ನಿ ಅಲ್ಲವೇ? ಅಲ್ಲ ಪ್ರಭು, ಆ ಕೌಶಿಕರಾಜ ಕಾಮುಕ. ಅವಳ ಇಚ್ಛೆಗೆ ವಿರುದ್ಧ ಮದುವೆಯಾಗಿ ಶಿವಧರ್ಮವನ್ನು ದ್ರೋಹಿಸಿದನಂತೆ. ಅದಕ್ಕೆ ಆ ತರುಣಿ ಅವನನ್ನು ತೊರೆದು ಇಲ್ಲಿಗೆ ಬರುತ್ತಿದ್ದಾಳೆ. ಹೌದು ಪ್ರಭು, ಅವಳು ಮಹಾಭಕ್ತೆ ಎಂದು ಕೇಳಿದ್ದೇವೆ. ಶರಣ ಸತಿ ಎಂಬ ಶಿವಭಕ್ತೆ ಅವಳು. ಹೌದು, 8ನೇ ವಯಸ್ಸಿನಲ್ಲಿ ಗುರುಕೊಟ್ಟ ಲಿಂಗ ದೀಕ್ಷೆಯಿಂದ ಪವಿತ್ರವಾಗಿ ಚನ್ನಮಲ್ಲಿಕಾರ್ಜುನನನ್ನು ಗಂಡನೆಂದು ಪೂಜಿಸುತ್ತಿದ್ದಳಂತೆ. ಅವಳನ್ನು ಮೋಹಿಸಿ ಒಪ್ಪದಿದ್ದರೆ ಅವಳ ತಂದೆ ತಾಯರನ್ನು ಕೊಲ್ಲುವುದಾಗಿ ಹೆದರಿಸಿ ಮದುವೆಯಾದನಂತೆ. ಮತ್ತೆ ಈ ಕಾಮುಕ ರಾಜನಿಂದ ಹೇಗೆ ತಪ್ಪಿಸಿಕೊಂಡಳು ಮಹಾದೇವಿ? ಶಿವಯೋಗದ ಶಕ್ತಿಯಿಂದ ಇದು ಸಾಧ್ಯವಾಯಿತು ಮಾಚಿ ದೇವತೆ. ಅವಳ ಕೋಪಾಗ್ನಿಗೆ ಬೆಚ್ಚಿ ಬಿದ್ದ ಆ ಕಾಮಕ ರಾಜನೇ ಅವಳನ್ನು ತಡೆಯಲಾಗಲಿಲ್ಲ. ಅವನು ಕೊಟ್ಟ ಬಟ್ಟೆಯ ಹಂಗನ್ನೂ ತೊರೆದು ದಿಗಂಬರೆಯಾಗಿ ಹೊರ ನಡೆದಳು ಮಹಾದೇವಿ. ಇಂದು ಕಲ್ಯಾಣ ಧನ್ಯವಾಯ್ತಲ್ಲ ಬಸವಣ್ಣನವರೇ. ಮಹಾದೇವಿ ಆಗಲೇ ಕಲ್ಯಾಣಕ್ಕೆ ಬರುತ್ತಿದ್ದಳಂತೆ. ಎಲ್ಲರೂ ಸುಮ್ಮನಾಗಿ. ಮಹಾದೇವಿ ಅಗೋ ಅಲ್ಲಿ ಬರುತ್ತಿದ್ದಾಳೆ. ಕಿನ್ನರಿ ಬೊಮ್ಮಯ್ಯ ಆಕೆಯನ್ನು ಕರೆದುತ್ತ. ಆಗಲಿ ಪ್ರಭು. ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಇಂದು ಅನುಭವ ಮಂಟಪದಲ್ಲಿ ಅನುಭವದ ರಸದೌತಣ, ಐತಿಹಾಸಿಕ ಘಟನೆ. ಜಗತ್ತಿನಲ್ಲಿ ಮತ್ತೆಲ್ಲೂ ಕಾಣದ ಅದ್ಭುತ ಸಂಭಾಷಣೆ. ಅಲ್ಲಮ ಮಹಾದೇವಿಯ ವಚನ ಮಂಥನ. ಅಲ್ಲಮ ಪ್ರಭು ಯೋಗಿ ಸಾರ್ವಭೌಮರು. ಅವರ ಜೊತೆ ವಾಗ್ವಾದದಲ್ಲಿ ಗೆಲ್ಲಲು ಯಾರಿಗೂ ಸಾಧ್ಯವಾಗಿರಲಿಲ್ಲ. ಸಿದ್ದರಾಮ ಶಿವಯೋಗಿಗಳಂತ ಮಹಾನ್ ಯೋಗಿಗಳು ಅಲ್ಲಮನ ಮುಂದೆ ಸೋತಿದ್ರು. ಮಹಾದೇವಿ ಮಾತ್ರ ಗಟ್ಟಿಯಾಗಿ ನಿಂತು ತನ್ನನ್ನು ಸಮರ್ಥಿಸಿಕೊಂಡಳು. ಅಲ್ಲಮ ಪ್ರಭು, ಬಸವಣ್ಣ ಮತ್ತು ಇತರ ಎಲ್ಲ ಶರಣರ ಹೃದಯವನ್ನೇ ಗೆದ್ದಳು ಮಹಾದೇವಿ. ನೋಡೋಣ ಬನ್ನಿ, ಮುಂದಿನ ಅಂಕ ಮಹಾದೇವಿಯ ಸತ್ವ ಪರೀಕ್ಷೆ.
ನನ್ನ ಹತ್ತಿರ ನಿಂತು. ನಡೆಯಿರಿ ಅಕ್ಕ ನಾಗಮ್ಮನವರೇ. ಮಹಾದೇವಿ, ಮುದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಅಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹು ಹೇಳಿ ಬಂದು ಕುಳ್ಳಿರು, ಅಲ್ಲದಿರೆ ತೊಲಗು ತಾಯಿ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ನಾನು ಉಳಿದಿಲ್ಲಯ್ಯ. ಗಂಡನ ಮೇಲೆ ತಪ್ಪು ಹೊರಿಸಿ ಹೊರಟಿರುವೆಯಂತೆ ನಿಜವೇ? ಸೀರೆಯ ನಳಿದ ಮಾತ್ರಕ್ಕೆ ಮನದ ಭ್ರಾಂತಿ ಹೋಗುವುದೇ? ಅಷ್ಟೇ ಅಲ್ಲ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆ ಮಾಡಿದ್ದೀಯ. ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವಿಷಯ. ಅಬ್ಬಾ ಪ್ರಭು, ಎಷ್ಟು ಕಠೋರವಾಗಿ ಪರೀಕ್ಷಿಸುತ್ತಿದ್ದಾರೆ. ಪಾಪ ಮಹಾದೇವಿ ಹೇಗೆ ಉತ್ತರಿಸುತ್ತಾಳೋ ಏನು. ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನಯ್ಯ, ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ? ದೇವನೊಲಿದ ನೀನೊಲಿದ ಎಂಬುದು ಅದಾವುದಕ್ಕ? ಭಾವ ಶುದ್ಧವಾದಲ್ಲಿ ಸೀರೆಯ ನಳಿದು ಕೂದಲು ಮರೆಸಲೇತಕ್ಕೆ? ಅಯ್ಯೋ ಪ್ರಭು, ಈ ಸಣ್ಣ ಬಾಲಕಿ ಮಹಾದೇವಿಗೆ ಎಷ್ಟು ಸತಾಯಿಸುತ್ತಿದ್ದಾರೆ. ಸಾಕು ಮಾಡಿ ಪ್ರಭು ಈ ನಿಮ್ಮ ಲೀಲೆಯನ್ನು. ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಯಿತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ಕಾಡದಿರಣ್ಣ. ಎಂತಹ ಮಾತು ಈ ಎಳೆಯ ಕಂದಮ್ಮನ ಬಾಯಿಯಲ್ಲಿ! ನನ್ನ ಎದೆ ನಡಿಗೆ ಹೋಯಿತು. ಹೌದು ಲಕ್ಕಮ್ಮನವರೇ, 16ರ ವಯಸ್ಸಿನಲ್ಲಿ ದೇಹವನ್ನು ಶೃಂಗರಿಸುವ ಈ ಬಾಲೆಯ ಮದುವೆ, ಈ ವೈರಾಗ್ಯ ಸಂಹಿತೆ ಅದೆಂತೂ ಅವತರಿಸಿದಳು. ಸರಿಯಾಗಿ ಹೇಳಿದಿರಿ ಅಕ್ಕನಾಗಮ್ಮನವರೇ. ಭಾಪು ಭಾಪು ಮಹಾದೇವಿ, ಶರಣರ ಕನಸಿನ ಪುತ್ಥಳಿ ಇವಳು. ಪ್ರಭುಗಳನ್ನು ಎದುರಿಸುವಂತಹ ಧೈರ್ಯ ಮತ್ತಾರಿಗೂ ಇರಲಿಲ್ಲ. ಭೇಷ್ ಭೇಷ್, ನೋಡಿರಿ ಬಸವಣ್ಣನವರೇ ಈ ಬಾಲೆಯ ಮಹಿಮೆಯನ್ನು. ಹೌದು ಸಿದ್ದರಾಮಯ್ಯನವರೇ, ಇವಳು ಸಾಧಾರಣ ಸ್ತ್ರೀ ಏನೂ ಅಲ್ಲ. ನನಗೆ ಇಂದು ಮಹಾದೇವಿಯ ಒಂದು ವಚನ ನೆನಪಿಗೆ ಬಂತು. ತನ್ನ ಊರು ಬಿಟ್ಟು ಹೊರಟಾಗ ತನ್ನ ಊರ ಹೆಂಗಸರಲ್ಲಿ ಹೇಳಿದಳಂತೆ, ಗುರು ಪಾದತೀರ್ಥವೇ ಮಂಗಳ ಮಜ್ಜನವೆನಗೆ, ವಿಭೂತಿಯೇ ಒಳಗುಂದದ ಅರಿಶಿಣವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಚೆನ್ನಮಲ್ಲಿಕಾರ್ಜುನನ ಮದವಳಿಗೆಗೆ ಬೇರೆ ಶೃಂಗಾರ ಬೇಕೆ ಹೇಳಿರೆ ಅವಗಳಿರ. ಇದು ಸಾಧಾರಣ ಮಾತೆ. ದಿಗಂಬರಿಯಾದ ಈ ಬಾಲೆಗೆ ಸೀರೆಯ ಹಂಗೆಲ್ಲಿ ಬಂತು? ಇನ್ನೇನು ಹೇಳ್ತಾರೋ ನಮ್ಮ ಪ್ರಭುಗಳು. ಶರಣ ಕುಲವೇ ಇವಳನ್ನು ಹೊಗಳುತ್ತಿದೆ. ಇವಳ ಮಹಿಮೆ ಅಷ್ಟಿಷ್ಟಲ್ಲ, ಇನ್ನೂ ಇವಳ ಆಳ ನೋಡಬೇಕು ನಮ್ಮ ಶರಣರು. ತೋರಿಸುತ್ತೇನೆ ಇವರಿಗೆ ಈ ಬಾಲೆಯ ಮಹಿಮೆ. ಮಹಾದೇವಿ, ನಿನ್ನ ಜಾಣತನದ ಮಾತಿಗೆ ಸೋಲುವವನು ನಾನಲ್ಲ. ಸಿಪ್ಪೆ ಒಪ್ಪುಗೆಟ್ಟಾಗ ಫಲ ಪಕ್ವವಾಗಿದೆ ಅಂತೀಯಲ್ಲ, ಸಿಪ್ಪೆ ಒಪ್ಪುಗೆಟ್ಟಾಗ ಹಣ್ಣು ಕೊಳಕಾಗಿರಬಹುದಲ್ಲ. ಕಾಮನ ಗೆದ್ದೆ ಅಂತೀಯಲ್ಲ, ಅದು ಹೇಗೆ? ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರತ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದಣಂಗ ಉಂಟೆ ಅಣ್ಣ ಚೆನ್ನಮಲ್ಲಿಕಾರ್ಜುನನಂಗವೇ ಆಶ್ರಯವಾದವಳಿಗೆ ಮತ್ತೆ ಹಿಂದಣಂಗ ಉಂಟೆ.
ನೆಲೆಸುವ ಪರ್ಯಂತವ್ವ. ಇಂದು ಮಹಾದೇವಿಗೆ ಬಹುದೊಡ್ಡ ಪರೀಕ್ಷೆ. ಅದ್ವೈತದ ಎತ್ತರದ ನಿಲುವಿನಲ್ಲಿ ನಿಂತ ಪ್ರಭುಗಳು ಅವಳ ಆಧ್ಯಾತ್ಮದ ಆಳವನ್ನು ಪರೀಕ್ಷಿಸುತ್ತಿದ್ದಾರೆ. ಗಟ್ಟಿದುಪ್ಪ ತಿಳಿದುಪ್ಪಕ್ಕೆ ಹಂಗ ಉಂಟೆ ಅಯ್ಯ, ದೀಪಕ್ಕೆ ದೀಪಿಗೆ ಭೇದ ಉಂಟೆ ಅಯ್ಯ, ಅಂಗ ಆತ್ಮ ಇವುಗಳ ಮಧ್ಯೆ ಭೇದ ಉಂಟೆ ಅಯ್ಯ. ನಾ ಸತ್ತನೆಂದು ಹೆಣ ಕೂಗಿದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯೊಪ್ಪುದೆ. ಹೌದು ಪ್ರಭು, ಮರೆದೊರೆಗೆ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಕೂಗಿದುದುಂಟು, ಹೆಪ್ಪಿಟ್ಟ ಹಾಲು ಮತ್ತೆ ಸಿಹಿ ತುಪ್ಪವಾಗಿದುದುಂಟು. ಇದಕ್ಕೆ ತಪ್ಪು ಸಾಧಿಸಲೇಕೆ ಚನ್ನಮಲ್ಲಿಕಾರ್ಜುನ ದೇವನ ಅನ್ನಗಳಿರ? ನಿಮ್ಮ ಕಟು ಪರೀಕ್ಷೆ ನನಗೆ ಹಿತವೇ ಅಯ್ಯ. ಸಂದು ಸಂದನು ಕಡೆದು ಕಬ್ಬನ್ನು ಗಾಣದಲ್ಲಿಕ್ಕೆ ಅರೆದೊಡೆ ಅದು ಸಿಹಿ ಬಿಟ್ಟೀತೆ. ತಂದೆ ಪ್ರಭು, ಇಂದು ನೀವು ನನ್ನನ್ನು ಕೊಂದರೂ ನಾ ನಿಮಗೆ ಶರಣೆಂಬೆನಯ್ಯ. ಅಂಗ ಅಂಗನೆಯ ರೂಪವಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿಪ್ಪುದು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮವಳಿದೆ ಅನ್ನಕ್ಕ. ಅಕ್ಕ, ಗುಹೇಶ್ವರ ನಾಮದಲ್ಲಿ ಉಭಯ ನಾಮ ಉಳಿದೆ ಎನ್ನಕ್ಕ. ಕೈಯಲ್ಲಿ ಲಿಂಗವನ್ನಿಟ್ಟುಕೊಂಡು ಕಂಗಳ ನೋಟದಿಂದ ತನ್ನನ್ನೇ ತಾನು ಅರಿವು ಮಾಡಿಕೊಂಡಿರುವ ಅಕ್ಕನಿಗೆ ನಮೋ ನಮೋ. ಹೆಂಗೂಸಿನಂಗವ ನೋಡಿರೆ ಪುರಾತನರು, ಬ್ರಹ್ಮವನಾಚರಿಸಿ ತನ್ನ ಮರೆದಪ್ಪುದ ನೋಡಿರೆ ಲಿಂಗವಂತರು. ತನ್ನಲ್ಲಿ ತಾನು ನಿಶ್ಚಯವಾಗಿ ಇಪ್ಪ ಇರುವು ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಾಯಿತು. ಅಂಗದಿಂದ ಉದಯವಾದಾತ ಮಡಿವಾಳಯ್ಯ, ಲಿಂಗದಿಂದ ಉದಯವಾದಾತ ರೇವಣಸಿದ್ದಯ್ಯ, ಭಸ್ಮದಿಂದ ಉದಯವಾದಾತ ಸಿದ್ದರಾಮಯ್ಯ, ಪಾದೋದಕದಿಂದ ಉದಯವಾದವಳು ಅಕ್ಕ ಮಹಾದೇವಿ. ಮಹಾದೇವಿ ಅಕ್ಕ ನಿನಗೆ ಶರಣೆಂಬೆ ನಾನು. ಮಹಾದೇವಿ ಅಕ್ಕ ನಿನಗೆ ಶರಣೆಂಬೆನ. ವಯಸ್ಸಾದವರೆಲ್ಲ ಹಿರಿಯರೇ, ಗಡ್ಡ ಬೆಳೆಯುವವರಿಗೆ ತಪಸ್ಸು ಮಾಡುವವರು ಹಿರಿಯರೇ. ಇಲ್ಲ ಪ್ರಭು, ಹಿರಿಯತನ ನಮ್ಮ ತರುಣಿ ಅಕ್ಕನದು. ಕೂಡಲ ಚೆನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಹೊಕ್ಕು ನಿಜ ಪದವ ನೈದಿತ ಮಹಾದೇವಿ ಅಕ್ಕನ ಶ್ರೀಪಾದಗಳಿಗೆ ನಮೋ ನಮೋ ಎಂಬೆನು. ಕಾಮಿಯಾಗಿ ನಿಷ್ಕಾಮಿಯಾದಳು, ಸೀಮೆಯಲ್ಲಿದ್ದು ನಿಸ್ಸೀಮಿಯಾದಳು. ನಡೆಯುವುದಕ್ಕೆ ಹಾಸಿದ ಮಡಿಯ ಸರ್ವಾಂಗಕ್ಕೆ ಹೊಯ್ದಳು, ಆ ಮಡಿಯ ಬೆಳಗಿನೊಳಗೆ ನಿರ್ವಯಲಾದಳು. ಕಲಿದೇವರ ದೇವ ಮಹಾದೇವಿ ಎಕ್ಕಳ ನಿಲವ ಬಸವಣ್ಣನೆಂದು ಕಂಡು ಬದುಕಿದೀಯಾ ಪ್ರಭುವೇ? ಹೌದೌದು, ಮತ್ತೇನು ಮರು ಹಿಂಗೆ ಹಿರಿದು ಕಿರಿದುಂಟಲ್ಲದೆ ಅರು ಹಿಂಗೆ ಹಿರಿದು ಕಿರಿದುಂಟೆ. ಸಾವುಂಟಲ್ಲದೆ ಅಜಾತನಿಗೆ ಭಯ ಉಂಟೆ. ಅಕ್ಕ ಮಹಾದೇವಿಯ ನಿಲುವಿಂಗೆ ಶರಣೆಂದು ಶುದ್ಧನಾದೆ ಕಾಣ ಚೆನ್ನಬಸವಣ್ಣ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆ ಕೊಟ್ಟಿದ್ದೀರಿ. ಚನ್ನಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ತಲೆಗೆ ಹೂವಲ್ಲದೆ ಹುಲ್ಲುತ್ತಾರೇನು? ಬಸವಣ್ಣ, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವ, ಅನ್ನಮಪ್ರಭು, ಸಿದ್ದರಾಮ ಶಿವಯೋಗಿ, ಲಕ್ಕಮ್ಮ, ಅಕ್ಕನಾಗಮ್ಮ ಮುಂತಾದ ಶರಣರಿಗೆ ಶರಣು ಶರಣಾರ್ಥಿ.